ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಇರುವಂತಹ ಸ್ಟೋರೇಜ್ ಅಂದ್ರೆ ಲೋಕಲ್ ಡಿಸ್ಕ್ DEF ಮತ್ತೆ USB ಸ್ಟೋರೇಜ್ ಗಳಾದಂತಹ ಪೆನ್ ಡ್ರೈವ್ ಗಳನ್ನ ಪಾಸ್ವರ್ಡ್ ಮೂಲಕ ಲಾಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ಪೆನ್ ಡ್ರೈವ್ ನ ಲಾಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಫೀಚರ್ ವರ್ಕ್ ಆಗೋದಕ್ಕೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ವಿಂಡೋಸ್ 10 ಅಥವಾ ವಿಂಡೋಸ್ 11 ಪ್ರೋ ಎಡಿಷನ್ ಇರಬೇಕು. ನಾನು ಈ ಹಿಂದಿನ ವಿಡಿಯೋದಲ್ಲಿ ವಿಂಡೋಸ್ 10 ಅಥವಾ ವಿಂಡೋಸ್ 11 ಯಾವುದೇ ವರ್ಷನ್ ಇದ್ರೂ ಕೂಡ ಅದನ್ನ ಪ್ರೋಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಈ ಹಿಂದಿನ ವಿಡಿಯೋದಲ್ಲಿ ಸುವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರು ಆ ವಿಡಿಯೋ ನೋಡಿಲ್ವೋ ಆ ವಿಡಿಯೋ ನೋಡಿ ಈ ಫೀಚರ್ ನ ಟ್ರೈ ಮಾಡಿ. ಸ್ನೇಹಿತರೆ, ಇವಾಗ ಮೊದಲನೇದಾಗಿ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಯಾವ ವಿಂಡೋ ಇದೆ ಮತ್ತೆ ಯಾವ ವರ್ಷನ್ ಇದೆ ಇದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ WinVer ಅಂತ ಟೈಪ್ ಮಾಡ್ತಾ ಇದ್ದೀನಿ. WINVER. ಓಕೆ ಫ್ರೆಂಡ್ಸ್, ಇವಾಗ WinVer ರನ್ ಕಮಾಂಡ್ ಅಂತ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Windows dialog Microsoft Windows version 25H2 OS build 26200.7462 Copyright Microsoft Corporation. All rights reserved. The Windows 11 Pro operating system and its user interface are protected by trademark and other pending or existing intellectual property rights in the United States and other countries/regions. Microsoft Software License Terms Sagar org name. OK button. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಲ್ಯಾಪ್ಟಾಪ್ ಅಲ್ಲಿ Windows 11 Pro ಮತ್ತೆ 25H2 ವರ್ಷನ್ ಇದೆ. ನಾನೀಗ ಈ ಡಯಲಾಗ್ ಬಾಕ್ಸ್ ನ ಕ್ಲೋಸ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ನನ್ನ ಪೆನ್ ಡ್ರೈವ್ ನ ಲಾಕ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಲಾಕ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಇಲ್ಲಿ ಪೆನ್ ಡ್ರೈವ್ ಲಾಕ್ ಮಾಡೋ ಮೆಥಡ್ ನ ಯಾವ ರೀತಿ ತೋರಿಸ್ತಾ ಇದೀನೋ ಉಳಿದಂತೆ ಲೋಕಲ್ ಡಿಸ್ಕ್ DEF G ಎಲ್ಲವೂ ಲಾಕ್ ಮಾಡೋ ಮೆಥಡ್ ಇದೇ ರೀತಿ ಇರುತ್ತೆ. ನಾನೀಗ ಪೆನ್ ಡ್ರೈವ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. New notification from autoplay Sagar G. Select to choose what happens with removable drives. One of one window. ಓಕೆ ಫ್ರೆಂಡ್ಸ್, ಇವಾಗ ಪೆನ್ ಡ್ರೈವ್ ಕನೆಕ್ಟ್ ಆಯ್ತು. ನಾನೀಗ ದಿಸ್ PC ನ ಓಪನ್ ಮಾಡ್ತಾ ಇದ್ದೀನಿ. This PC 2 of 8. Location. This PC tooltip. ಸ್ನೇಹಿತರೆ, ಇವಾಗ ದಿಸ್ PC ಸಿಕ್ಕಿದೆ. ನಾನು ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This PC file explorer. Items view list. Devices and drives grouping expanded. Win11 C. Not selected row 1 column 1 of 5. This PC tab selected 1 of 1. ಸ್ನೇಹಿತರೆ, ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar G. Row 5 of 5. Space 3. 28.8 GB total size. 28.9 GB tooltip. ಸ್ನೇಹಿತರೆ, ಇವಾಗ ನಾನು ಈ ಪೆನ್ ಡ್ರೈವ್ ನ ಲಾಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ. ಸೊ ಇವಾಗ ನಾನು ಈ ಪೆನ್ ಡ್ರೈವ್ ಮೇಲೆ ಫೋಕಸ್ ಇಟ್ಟು ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cut Alt TCTRL plus X 1 of 3. Cut CTRL plus X tooltip. ಸ್ನೇಹಿತರೆ, ನಾನೀಗ ಅಪ್ ಏರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pop up window. Show more options Alt W 9 of 9. ಓಕೆ ಫ್ರೆಂಡ್ಸ್, ಶೋ ಮೋರ್ ಆಪ್ಷನ್ಸ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸ್ನೇಹಿತರೆ, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಏರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open O1 of 25. Open a new tab B2 of 25. Open a new window E3 of 25. Pin to quick access Q4 of 25. Turn on BitLocker B5 of 25. ಓಕೆ ಫ್ರೆಂಡ್ಸ್, ಟರ್ನ್ ಆನ್ ಬಿಟ್ ಲಾಕರ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂದ್ರೆ, ನೀವು ವಿಂಡೋಸ್ 10 ಅಥವಾ ವಿಂಡೋಸ್ 11 23H2 ವರ್ಷನ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಟರ್ನ್ ಆನ್ ಬಿಟ್ ಲಾಕರ್ ಆಪ್ಷನ್ ಬದಲು ಎನ್ಕ್ರಿಪ್ಟ್ E ಅಂತ ಇರುತ್ತೆ. ಸೊ ನಾನೀಗ ಟರ್ನ್ ಆನ್ ಬಿಟ್ ಲಾಕರ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. BitLocker drive encryption G. Cancel button exits the wizard. Use a password to unlock the drive checkbox not checked Alt plus P. ಸ್ನೇಹಿತರೆ, ಇಲ್ಲಿ ಯೂಸ್ ಟು ಪಾಸ್ವರ್ಡ್ ಅನ್ಲಾಕ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ನಾನು ಇದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Choose how you want to unlock this drive grouping. Passwords should contain uppercase and lowercase letters, numbers, spaces and symbols. ಸ್ನೇಹಿತರೆ, ಇಲ್ಲಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡೋದಕ್ಕೆ ನಂಬರ್, ಲೆಟರ್ ಮತ್ತೆ ಸಿಂಬಲ್ ಇರಬೇಕು ಅಂತ ಹೇಳ್ತಾ ಇದೆ. ಏನಪ್ಪಾ ಅಂತಂದ್ರೆ ಮಿನಿಮಮ್ 8 ಅಕ್ಷರ ಇರಬೇಕು. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enter password edit protected password edit field blank. ಸ್ನೇಹಿತರೆ, ಇವಾಗ ಪಾಸ್ವರ್ಡ್ ಕೇಳ್ತಾ ಇದೆ. ನಾನೀಗ ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. Star 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 star. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Confirm password edit protected password confirmation edit field blank. ಸ್ನೇಹಿತರೆ, ಇವಾಗ ಕನ್ಫರ್ಮ್ ಪಾಸ್ವರ್ಡ್ ಕೇಳ್ತಾ ಇದೆ. ಮತ್ತೆ ನಾನು ಅದೇ ಪಾಸ್ವರ್ಡ್ ನ ಟೈಪ್ ಮಾಡ್ತಾ ಇದ್ದೀನಿ. Star 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 star. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Use my smart card to unlock the drive checkbox not checked Alt plus S. ಸ್ನೇಹಿತರೆ, ಈ ಆಪ್ಷನ್ ಬೇಡ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Choose
choose how you want to unlock this drive grouping. You will need to insert your smart card. The smart card pin will be required when you unlock the drive. ಸ್ನೇಹಿತರೆ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next button navigates to the next page. Alt+N. ಓಕೆ ಫ್ರೆಂಡ್ಸ್, ನಾನೀಗ ನೆಕ್ಸ್ಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Unavailable. Some settings are managed by your system administrator. Save to your Microsoft account button. Alt+M. ಸ್ನೇಹಿತರೆ ಇವಾಗ ಪೆನ್ ಡ್ರೈವ್ ಗೆ ಪಾಸ್ವರ್ಡ್ ಸೆಟ್ ಆಗ್ತಾ ಇದೆ. ಇದ್ರ ಜೊತೆಗೆ ನಾವು ಇಲ್ಲಿ ಒಂದು ರಿಕವರಿ ಕೀನ ಸೆಟ್ ಮಾಡ್ಕೋಬೇಕು. ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಾನೀಗ ಇಲ್ಲಿ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save to a file button. Alt+F. ಓಕೆ ಫ್ರೆಂಡ್ಸ್, ಸೇವ್ ಟು ಅ ಫೈಲ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Save BitLocker recovery key as dialog. File name combo box collapsed. Edit Alt+N selected BitLocker recovery key 2ABCABF2BC27-45B6B3C3-040D6696A754. ಸ್ನೇಹಿತರೆ ಇವಾಗ ರಿಕವರಿ ಪಾಸ್ವರ್ಡ್ ಕೀ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಫೈಲ್ ನೇಮ್ ಕೇಳ್ತಾ ಇದೆ. ಡಿಫಾಲ್ಟ್ ಆಗಿ ಫೈಲ್ ನೇಮ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರಲಿ. ನಾನೀಗ ಮತ್ತೆ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಟ್ರಿವ್ಯೂ ಸಿಗೋ ತನಕ. ಯಾಕಂದ್ರೆ ಈ ಕೀನ ನಾನು ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ. Items view Balabolkan tree view level 1 OneDrive collapsed 1 of 1. ಓಕೆ ಫ್ರೆಂಡ್ಸ್, ಇವಾಗ ಟ್ರಿವ್ಯೂ ಸಿಕ್ಕಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D start of quick act. D downloads pin. D documents pinned 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನಾನೀಗ ಸೇವ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. BitLocker drive encryption. G. How do you want to back up your recovery key grouping? Your recovery key has been saved. Save to a file button. Alt+F. ಸ್ನೇಹಿತರೆ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Print the recovery key button. Alt+P. ಮತ್ತೆ ಟ್ಯಾಬ್. Why should I save the BitLocker recovery key? Link. How can I find my recovery key later? Link. ಮತ್ತೆ ಟ್ಯಾಬ್. Next button navigates to the next page. Alt+N. ಓಕೆ ಫ್ರೆಂಡ್ಸ್, ನಾನೀಗ ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Choose how much of your drive to encrypt grouping. If you're setting up BitLocker on a new drive or a new PC, you only need to encrypt the part of the drive that's currently being used. BitLocker encrypts new data automatically as you add it. If you're enabling BitLocker on a PC or drive that's already in use, consider encrypting the entire drive. Encrypting the entire drive ensures that all data is protected, even data that you deleted but that might still contain retrievable info. ಸ್ನೇಹಿತರೆ ಇಲ್ಲಿ ಒಟ್ಟು 2 ಆಪ್ಷನ್ಸ್ ಇದೆ. ನಾವು ಮೊದಲ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Encrypt use disk space only. Faster and best for new PCs and drives. Radio button checked. Alt+U. ಓಕೆ ಫ್ರೆಂಡ್ಸ್, ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next button navigates to the next page. Alt+N. ಓಕೆ ಫ್ರೆಂಡ್ಸ್, ನಾನೀಗ ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Choose which encryption mode to use grouping. Windows 10 version 15.11 introduces a new disk encryption mode, XTSAs. This mode provides additional integrity support, but it is not compatible with older versions of Windows. If this is a removable drive that you're going to use on older version of Windows, you should choose compatible mode. If this is a fixed drive or if this drive will only be used on devices running at least Windows 10 version 15.11 or later, you should choose the new encryption mode. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Compatible mode. Best for drives that can be moved from this device. Radio button checked. Alt+C. ಓಕೆ ಫ್ರೆಂಡ್ಸ್, ನಾನೀಗ ಈ ಆಪ್ಷನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next button navigates to the next page. Alt+N. ಓಕೆ ಫ್ರೆಂಡ್ಸ್, ನಾನೀಗ ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Unavailable. Start encrypting button completes the wizard. Alt+E. ಸ್ನೇಹಿತರೆ ಇದು ಲಾಸ್ಟ್ ಸ್ಟೆಪ್. ಇಲ್ಲಿ ಕೊನೆಯದಾಗಿ ಸ್ಟಾರ್ಟ್ ಎನ್ಕ್ರಿಪ್ಟ್ ಅಂತ ಇದೆ. ಈ ಬಟನ್ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಆಲ್ಟ್ ಮತ್ತೆ ಇ ಪ್ರೆಸ್ ಮಾಡ್ತಾ ಇದ್ದೀನಿ. ಇ ಫಾರ್ ಎನ್ಕ್ರಿಪ್ಟ್. Unavailable. 99%. 99%. ಸ್ನೇಹಿತರೆ ಇವಾಗ ಪೆನ್ ಡ್ರೈವ್ ಎನ್ಕ್ರಿಪ್ಟ್ ಆಗ್ತಾ ಇದೆ. ಇದು ಎನ್ಕ್ರಿಪ್ಟ್ ಆಗೋದಕ್ಕೆ ಒಂದು 2 ನಿಮಿಷ ಟೈಮ್ ತಗೊಳುತ್ತೆ. ಸ್ನೇಹಿತರೆ ನಮಗೆ ಇನ್ಕ್ರಿಪ್ಷನ್ ಕಂಪ್ಲೀಟ್ ಆದ ನಂತರ ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಕ್ಲೋಸ್ ಬಟನ್ ಅಂತ ಬರುತ್ತೆ. BitLocker drive encryption dialog. Encryption of G is complete. Manage BitLocker. Manage BitLocker. Manage BitLocker link. Close button. Alt+C. ಓಕೆ ಫ್ರೆಂಡ್ಸ್, ಕ್ಲೋಸ್ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. This PC file explorer. Items view list. Devices and drives grouping expanded. Sagar G. Row 5 column 1 5 of 5. ಸ್ನೇಹಿತರೆ ಇವಾಗ ಸಕ್ಸಸ್ಫುಲ್ ಆಗಿ ಪೆನ್ ಡ್ರೈವ್ ಎನ್ಕ್ರಿಪ್ಟ್ ಆಗಿದೆ. ಈ ಪೆನ್ ಡ್ರೈವ್ ಎನ್ಕ್ರಿಪ್ಟ್ ಆಗಿದ್ದು ನಮಗೆ ಗೊತ್ತಾಗಬೇಕು ಅಥವಾ ಇದರ ಇಫೆಕ್ಟ್ ಗೊತ್ತಾಗಬೇಕು ಅಂತ ಇದ್ರೆ ಪೆನ್ ಡ್ರೈವ್ ನ ಒಂದ್ಸಲಿ ರಿಮೂವ್ ಮಾಡಿ ಮತ್ತೆ ಕನೆಕ್ಟ್ ಮಾಡಬೇಕು. ನಾನೀಗ ಈ ಪೆನ್ ಡ್ರೈವ್ ಮೇಲೆ ಫೋಕಸ್ ಇಟ್ಟು ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cut Alt TCTRL+X 1 of 3. ಸ್ನೇಹಿತರೆ ನಾನೀಗ ಜೆ ಪ್ರೆಸ್ ಮಾಡ್ತಾ ಇದ್ದೀನಿ. ಜೆ ಫಾರ್ ಇಜೆಕ್ಟ್. J. Items view list. Devices and drives grouping expanded. Devices and drives grouping expanded. ಸ್ನೇಹಿತರೆ ಇವಾಗ ಪೆನ್ ಡ್ರೈವ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನಾನೀಗ ಮತ್ತೆ ಪೆನ್ ಡ್ರೈವ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. New notification from autoplay USB drive. G. Select to choose what happens with removable drives. 1 of 1 window. New notification from BitLocker drive encryption. Unlock drive G. This drive is BitLocker protected. 1 of 1 window. ಓಕೆ ಫ್ರೆಂಡ್ಸ್, ಇವಾಗ ನಾನು ಪೆನ್ ಡ್ರೈವ್ ನ ಓಪನ್ ಮಾಡಿ ನಿಮಗೆ ಪಾಸ್ವರ್ಡ್ ನ ಯಾವ ರೀತಿ ಎಂಟರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನೀಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. This PC 2 of 8. Location. This PC tooltip.
ಓಕೆ ಫ್ರೆಂಡ್ಸ್, ದಿಸ್ PC ನಾನೀಗ ಇದನ್ನು ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This PC, File Explorer, Items View List, Devices and Drives Grouping Expanded, Win11, C. Not selected, row 1, column 1 of 5. This PC tab selected 1 of 1. ಸ್ನೇಹಿತರೆ, ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. USB drive, G. Row 5 of 5. ಓಕೆ ಫ್ರೆಂಡ್ಸ್, USB ಡ್ರೈವ್ ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Unknown, BitLocker, G. Dialog, grouping protected, enter password, edit field, edit protected, enter password, edit field. ಸ್ನೇಹಿತರೆ, ಇವಾಗ ಪಾಸ್ವರ್ಡ್ ಕೇಳ್ತಾ ಇದೆ. ನಾನು ಪಾಸ್ವರ್ಡ್ ನ ಎಂಟರ್ ಮಾಡ್ತಾ ಇದ್ದೀನಿ. Star, 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 star. ಓಕೆ ಫ್ರೆಂಡ್ಸ್, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Dialog, Sagar, G. Choose what to do with removable draw list, view list, groups list, configure storage settings button selected. Items view list, documents not selected 1 of 4. ಸ್ನೇಹಿತರೆ, ಇವಾಗ ಪೆನ್ ಡ್ರೈವ್ ಓಪನ್ ಆಗಿದೆ. ಈ ರೀತಿ ನಾವು ಒಂದು ಪೆನ್ ಡ್ರೈವ್ ಗೆ ಪಾಸ್ವರ್ಡ್ ನ ಸೆಟ್ ಮಾಡೋ ರೀತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.